ಇದು ಚಂಪಕಾ ನಾಡಿನ ಭಾಗ್ಯೋದಯ. ಯಾಕೆ ಅಶ್ವಮೇಧದ ಯಾಗದ ಕುದುರೆ ನಮ್ಮ ನಾಡಿಗೆ ಬಂದಿದೆ. ಬಂದಂತಹ ಕುದುರೆಯನ್ನ ನಮ್ಮ ತಂದೆಯವರಾದಂತಹ ಹಂಸಧ್ವಜ ಭೂಪಾಲರು ಕೊಟ್ಟಿದ್ದಾರೆ. ಹಾಗಿದ್ರೆ ಇದು ಸುಧನ್ವನ ಭಾಗ್ಯ. ಯಾಕೆ ಕಟ್ಟಿದಂತಹ ಕುದುರೆಯ ಬೆಂಗಾವಲಿಗೋಸ್ಕರ ಯುದ್ಧವನ್ನ ಏರ್ಪಟ್ಟಿದೆ. ಆ ಕುದುರೆಯ ಹಣೆಯ ಲಿಖಿತ ಏನು? ಕಟ್ಟಿದವರು ಕಾದಾಡಬೇಕು, ಇಲ್ಲದೆ ಹೋದರೆ ಕಪ್ಪವನ್ನ ಕೊಡಬೇಕು ಎನ್ನುವುದಾಗಿ. ಹಾಗಿದ್ರೆ ಆ ಕೃಷ್ಣನನ್ನ ನೋಡುವಂತಹ ಮನವನ್ನ ವಾಂತು ನಮ್ಮ ತಂದೆಯವರು ಆ ಕುದುರೆಯನ್ನು ಕಟ್ಟಿದಂತಹ ಕುದುರೆಯನ್ನು ಹೋರಾಟಕ್ಕೆ ಈ ಸುಧನ್ವನನ್ನ ಸೇನಾಧಿಪತಿಯಾಗಿ ಈ ಸೇನೆಯ ನೇತಾರನಾಗಿ ನನ್ನನ್ನ ಆಯ್ಕೆ ಮಾಡಿದ್ದಾರಲ್ಲ, ಅದು ಸುಧನ್ವನ ಭಾಗ್ಯ. ನಿಜವಾಗಿಯೂ ಹೌದು. ಆ ದೇವನನ್ನು ಇಲ್ಲಿಯವರೆಗೆ ಹೃದಯದ ಮಂದಿರದಲ್ಲಿ ಪೂಜಿಸುತ್ತಾ ಬಂದವರಿದ್ದಾರೆ. ಎಂದಿಗಾಗುವುದು ದೇವರ ದರ್ಶನ ಎನ್ನುವುದಾಗಿ ನೆನೆಯುತ್ತಾ ಇರುವವನು ನಾವು. ಆದ್ರೆ ಆ ದೇವ ದರ್ಶನವನ್ನು ಮಾಡುವಂತಹ ಯೋಗ ಭಾಗ್ಯ ಇಂದು ಈ ಚಂಪಕಾ ನಾಡಿನ ಪ್ರಜೆಗಳಿಗೆ ಅಲ್ಲ, ಈ ಸುಧನ್ವನಿಗೆ ನಮ್ಮವರಿಗೆಲ್ಲ ಬಂದಿದೆ ಅಂತಾದ್ರೆ ನಿಜವಾಗಿಯೂ ಭಾಗ್ಯವೇ ಹೌದು. ಹಾಗಾಗಿ ಅವರಿಂದ ಅಪ್ಪಣೆಯನ್ನ ಪಡೆದು ಅದರ ಬೆಂಗಾವಲಿಗೆ ಬಂದಂತಹ ಪಾರ್ಥನನ್ನ ಹಿಮ್ಮಟ್ಟಿಸುತ್ತೇನೆ ಎಂಬ ಭಿಂಗದಿಂದ ಎದ್ದು ರಣಕ್ಷೇತ್ರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡವ ನಾನು. ಅದೇ ಪ್ರಕಾರವಾಗಿ ತಾಯಿಯಲ್ಲಿ ತಿಳಿಸಬೇಕಾದದ್ದು ಮಗನ ಆದ್ಯ ಕರ್ತವ್ಯ. ಹಾಗೆ ತಾಯಿಯಲ್ಲಿ ಹೋಗಿ ವಂದಿಸಿ ವಿನಮ್ರವಾಗಿ ಬೇಡಿಕೊಂಡೆ, ಅಮ್ಮ, ನಡೆಯುವಂತಹ ಹವಕ್ಕೆ ಬೆಂಗಾವ ದಾತಾರ ಸೇನೆಯ ದಾತಾರನಾಗಿ ತಂದೆಯವರು ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಯುದ್ಧಕ್ಕೆ ಹೋಗುತ್ತೇನೆ ಎನ್ನುವುದಾಗಿ, ಲೇಸು ಮಗನೇ ಎನ್ನುವುದಾಗಿ ಹೇಳಿದರು ನಮ್ಮ ತಾಯಿಯವರು. ಯಾರೇ ಆದರೂ ಮಗ ಯುದ್ಧಕ್ಕೆ ಹೋಗ್ತಾನೆ ಅಂತಾದ್ರೆ ಮಗನೇ ಬೇಡ ಎನ್ನುವುದಾಗಿ ಹೇಳ್ತಾರೆ. ಆದ್ರೆ ನಮ್ಮ ಅಮ್ಮ ಹೇಳಿದ ಮಾತು, ಲೇಸು ಮಗನೇ, ಆ ಹರಿಯ ಮೈಸಿರಿ ಎನ್ನುವಂಥದ್ದು ಈ ಚಂಪಕಾ ನಾಡಿಗೆ ಆಗಬೇಕು ಎನ್ನುವುದಾಗಿ ನನ್ನನ್ನ ತುಂಬು ಹೃದಯದಿಂದ ಹರಸಿ ಹಾರೈಸಿ ಕಳುಹಿಸಿದ್ದಾರೆ. ಹಾಗೆ ಮುಂದತ್ತು ಬರುವಂತಹ ಸಂದರ್ಭದಲ್ಲಿ ನಂಗೆ ಒಲೆ ಬಂದು ಹೇಳಿದ ಮಾತು, ಅಣ್ಣ, ರಣಕ್ಷೇತ್ರಕ್ಕಾಗಿ ಮುಂದಿಟ್ಟ ಹೆಜ್ಜೆಯನ್ನ ಎಂದಿಗೂ ಹಿಂದಿರಬೇಡ. ಯಾಕೆ ನಾಳೆ ನನ್ನನ್ನ ಮದುವೆಯಾಗಿಸಿಕೊಟ್ಟಂತಹ ನಂತರದಲ್ಲಿ ನಾಳೆ ನೀನೇನಾದ್ರೂ ಹೇಳಿಯಾಗಿ ಹಿಂದಿರುಗಿದೆ ಅಂತಾದ್ರೆ ಅವರು ನನ್ನನ್ನ ಜರೆಯುತ್ತಾರೆ ಎನ್ನುವುದಾಗಿ. ಹಾಗೆ ಅವಳ ಹಾರೈಕೆಯೊಂದಿಗೆ ಅವಳಿಗೆ ಸಂತೋಷದ ಸುದ್ದಿಯನ್ನ ಹೇಳಿ, ನಿನ್ನ ತಮ್ಮ, ನಿನ್ನ ಅಣ್ಣನಾದಂತಹ ನಾನು ಕೃಷ್ಣನನ್ನ ಈ ಚಂಪಕಾ ನಾಡಿನ ಮಣ್ಣಿನಲ್ಲಿ ನಿಲ್ಲಿಸುತ್ತೇನೆ ಎನ್ನುವುದಾಗಿ ಅವಳಿಗೂ
ಹರಸಿ ಅವಳಲ್ಲಿಯೂ ಧೈರ್ಯದ ಸಾಂತ್ವನವನ್ನ ಹೇಳಿ ಮುಂದೊತ್ತು ಬಂದಿದ್ದೇನೆ. ಇನ್ನೇಕೆ ತಡ, ಯುದ್ಧದ ಸಿದ್ಧತೆ ಉಂಟಲ್ಲ. ಯುದ್ಧ ಏರ್ಪಟ್ಟಿತ್ತು ಎನ್ನುವುದಾಗಿ ಸಂತೋಷವನ್ನ ತಾಳಿ ಇಲ್ಲಿಯವರೆಗೆ ನನ್ನನ್ನ ಧರ್ಮೇಚ ಅರ್ಥೇಚ ನಾತಿತರಿತಾವಿ ನಾತಿತರಿತವ್ಯಂ ಎನ್ನುವುದಾಗಿ ನನ್ನೊಡನೆ ಸಪ್ತಪದಿಯನ್ನ ತುಳಿದವಳು ನನ್ನ ಪ್ರಭಾವತಿಯಲ್ಲಿ ಅವಳನ್ನ ಮರೆಯುತ್ತಾ ಇದ್ದೇನೆ. ನನ್ನ ಕಷ್ಟ ದುಃಖಗಳಲ್ಲಿ ನನ್ನದು ಅರ್ಥಭಾಗವನ್ನ ತೆಗೆದುಕೊಳ್ಳುವವಳು ಅವಳನ್ನು ಮರೆತು ಕ್ಷೇತ್ರಕ್ಕೆ ಹೋಗುವುದು ಸರಿಯಲ್ಲ, ಗಂಡನ ಕರ್ತವ್ಯವೂ ಅಲ್ಲ. ಹಾಗಾಗಿ ಅವಳಲ್ಲಿ ಒಂದು ಮಾತನ್ನ ಭಿನ್ನವಿಸಿ ಮುಂದೆ ಹೋಗ್ತೀನಿ. ಕಸ್ತೂರಿ ಪೀಡ್ಯಂಗಳ ಅನುಲೇಪನ ಕಸ್ತೂರಿ ಪೀಡ್ಯಂಗಳ ಮಿನುಗುವ ಸಂಪಿಗೆ ಹೂಗಳಿರಿಸಿಕೊಂಡು ಮಿನುಗುವ ಸಂಪಿಗೆ ಹೂಗಳಿರಿಸಿಕೊಂಡು ಇನಿಯನಿಗೆ ಇದಿರಾಗುತ್ತ ಬಂದಳು. ಇನಿಯನಿಗೆ ಇದಿರಾಗುತ್ತ ಬಂದಳು. ಇನಿಯನಿಗೆ ಇದಿರಾಗುತ್ತ ಬಂದಳು. ಕಾಮನ ಮದದಾನೆಯಳು ಇನಿಯನಿಗೆ ಇದಿರಾಗುತ್ತ ಬಂದಳು. ಕಾಮನ ಮದದಾನೆಯಳು ಸತಿಶಿರೋ ಮಾಡಿ ಪ್ರಭಾವತಿಯು ಸೊಬಗಿನ ಸತಿಶಿರೋ ಮಾಡಿ ಪ್ರಭಾವತಿಯು ಸೊಬಗಿನ
ಚತುರತೆಯ ನೆರೆಯುಡುಗೆಗಳ ಚತುರತೆಯ ನೆರೆಯುಡುಗೆಗಳ ಶೋಭಿತದ ಚಲುವಿನ ಅರ್ಧಚಂದ್ರ ತೃತೀಯ ಫಣಿಯ ಚತುರತೆಯ ನೆರೆಯುಡುಗೆಗಳ ಶೋಭಿತದ ಚಲುವಿನ ಅರ್ಧಚಂದ್ರ ತೃತೀಯ ಫಣಿಯ ಕಸ್ತೂರಿ ತಿಲಕ ರುಲತೆಯ ಮಾನಿನಿಯೇ ಕಸ್ತೂರಿ ತಿಲಕ ರುಲತೆಯ ಮಾನಿನಿ ರುಲತೆಯ ಮಾನಿನಿಯೇ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ರುಲತೆಯ ಮಾನಿನಿ ಅತಿಗರುಷದೊಳು ಅತಿಗರುಷದೊಳು ಪತಿಗೆ ಇದಿರಾಗುತ್ತಾಯ ಒಂದಳು ಕಸ್ತೂರಿ ತಿಲಕ ರುಲತೆಯ ಮಾನಿನಿ ಅತಿಗರುಷದೊಳು ಪತಿಗೈದಿರಾಗುತ್ತ ಬಂದಳು ಪ್ರಭಾವ ತಿಥಿನಿಯಾಗಿದಿರಾಗುತ್ತ ಬಂದಳು ಬಂದಳು ಚತುರತೆಯ ನೆರೆಯುಡುಗೆಗಳ ಶೋಭಿತದ ಚೆಲುವಿನ ಅರ್ಧಚಂದ್ರ ಪ್ರತಿಯ ಕಣ್ಣೆ ಕಸ್ತೂರಿ ತಿಲಕ ಮೃಲತೆಯ ಮಾನಿನಿ ಅತಿ ಹರುಷದೊಳ್ ಪತಿಗೆ ಎದಿರಾಗುತ್ತ ಬಂದಳು ಪ್ರಭಾವತಿ ನಿನಗೆದಿರಾಗುತ್ತ ಬಂದಳು
ಹೇಳುವುದಲ್ಲ, ನನ್ನ ಸಖಿಯರು ಹೇಳ್ತಾರೆ. ಯಾಕೆ, ಯಾವ ಕಾರಣಕ್ಕೋಸ್ಕರವಾಗಿ ಹೇಳ್ತಾರೆ? ಎಲ್ಲದಕ್ಕೂ ಪರಿಪೂರ್ಣ ಎನ್ನುವುದಾಗಿ ಹೇಳ್ತಾರೆ. ಅದರಲ್ಲಿಯೂ ಮೊದಲಿಗೆ ಕರೆದಿದ್ದು ಯಾರಿಗೆ ಗೊತ್ತಾ? ಈಶ್ವರನ ಹೆಂಡತಿಯಾದಂತಹ ಸತಿದೇವಿಗೆ. ಯಾಕೆ? ಗಂಡನಿಗೆ ತಕ್ಕ ಹೆಂಡತಿ, ಹಾ, ತಕ್ಕ ಮಕ್ಕಳು ಸಹ ಇದ್ದಾರೆ. ಹ್ಮ್, ಆದರೆ ನಾನೂ ಕೂಡ ಹಾಗೆ ಸ್ವಾಮಿ. ಹಾ, ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬಂದಿದ್ದೇನೆ, ಹ್ಮ್. ಕಾಲಿಟ್ಟಿದ್ದೇನೆ. ಆದರೆ ಕೆಲವೊಬ್ರು ಹೇಳುವುದು ನಮಗೆ ಹೊಂದಾಣಿಕೆ ಆಗುದಿಲ್ಲ ಗಂಡನ ಮನೆಯಲ್ಲಿ ಎನ್ನುವುದಾಗಿ. ಆದ್ರೆ ನಾನು ಹಾಗ